ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ದೋಸೆ ಜೊತೆ ಟೊಮೆಟೊ ಚಟ್ನಿ ಮಾಡಿದ್ನಲ್ಲ, ಅದು ಹೇಗೆ ಮಾಡೋದಂತ ಕೇಳಿದರು. ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಶೇಂಗಾವನ್ನು ಹುರ್ಕೊಳ್ಬೇಕು. 3-4 ಟೊಮೆಟೊವನ್ನು ಕಟ್ ಮಾಡಿ, ಅದ್ರ ಜೊತೆಗೆ ಕರಿಬೇವು ಸ್ವಲ್ಪ, ಒಂದು 8-10 ಹೆಸರು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಹುರಿದ ಶೇಂಗಾವನ್ನು ಕೂಡ ಹಾಕ್ಕೊಳ್ಬೇಕು. ಇದನ್ನು ಗ್ರೈಂಡ್ ಮಾಡೋಣ ಈಗ. ನೋಡಿ, ನಾನು ಗ್ರೈಂಡ್ ಮಾಡಿದ್ದೀನಿ. ಪೂರ್ತಿ ಪೇಸ್ಟ್ ಮಾಡೋದಲ್ಲ, ಸ್ವಲ್ಪ ಅವಳು ಚವಳು ಇರಬೇಕು. ಅದನ್ನು ಈಗ ಒಗ್ಗರಣೆ ಹಾಕ್ತೀನಿ ನೋಡಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಆಮೇಲೆ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಟೊಮೆಟೊ ಪ್ಯೂರಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ಭಾಳ ಬೇಯಿಸ್ಕೊಳ್ಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಾಗೆ ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಲ್ಲ ಹಾಕಿ ತೋರಿಸಿಲ್ಲ, ಬೆಲ್ಲ ಕೂಡ ಹಾಕ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಬೇಕಿದ್ದರೆ ಸ್ವಲ್ಪ ಮಸಾಲೆ ಖಾರನೂ ಕೂಡ ಹಾಕ್ಕೊಳ್ಳಿ. ಮೇಲೆ ಹಸಿ ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನಿದನ್ನು ರಾಗಿ ದೋಸೆ ಜೊತೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ದೋಸೆ ಜೊತೆನೂ ಟೇಸ್ಟಿಯಾಗಿರುತ್ತೆ, ಹಾಗೆ ತಾಲಿಪಟ್ಟಿ ಜೊತೆನೂ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಡಯಟ್ ಫುಡ್ ಕೂಡ. ಇದನ್ನು ತಿಂದರೆ ನಾವು ಹೆಲ್ದಿಯಾಗಿ ಇರೋಕ್ಕೂ ಹೆಲ್ಪ್ ಆಗುತ್ತೆ. ಒಂದು ಸಾರಿ ನೀವು ಮಾಡಿ ಟೇಸ್ಟ್ ನೋಡಿ, ಹಾಗೆ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಕೂಡ ಹೇಳಿ ಅಂತ ಹೇಳ್ತಾ, ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.